ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ಗಿಡಗಳನ್ನು ಬೆಳೆಸುವುದು ತುಂಬಾ ಇಷ್ಟ. ಅವನ ಮನೆಯ ಮುಂದೆ ಒಂದು ಚಿಕ್ಕ ಜಾಗ ಇತ್ತು. ಪ್ರತಿದಿನ ರವಿ ಅಲ್ಲಿ ಗಿಡಗಳಿಗೆ ನೀರು ಹಾಕಿ ಮಣ್ಣನ್ನು ಸರಿ ಮಾಡುತ್ತಿದ್ದ. ಒಂದು ದಿನ ಹಳ್ಳಿಯ ಹಿರಿಯರಾದ ರಾಮಯ್ಯ ಅಜ್ಜ ಎಲ್ಲ ಮಕ್ಕಳನ್ನು ಕರೆದರು. ಅವರು ಪ್ರತಿಯೊಬ್ಬ ಮಗುವಿಗೂ ಒಂದು ಬೀಜ ಕೊಟ್ಟು ಹೇಳಿದರು, ಈ ಬೀಜವನ್ನು ನೆಟ್ಟು ಬೆಳೆಸಿರಿ. 1 ತಿಂಗಳ ನಂತರ ಯಾರು ಚೆನ್ನಾಗಿ ಗಿಡ ಬೆಳೆಸುತ್ತಾರೆ ನೋಡೋಣ. ಎಲ್ಲ ಮಕ್ಕಳು ಸಂತೋಷದಿಂದ ಮನೆಗೆ ಹೋದರು. ರವಿ ಕೂಡ ತನ್ನ ಬೀಜವನ್ನು ನೆಟ್ಟನು. ಪ್ರತಿದಿನ ನೀರು ಹಾಕುತ್ತಿದ್ದ. ಆದರೆ ದಿನಗಳು ಕಳೆದರೂ ಗಿಡ ಹೊರಬರಲಿಲ್ಲ. 1 ತಿಂಗಳು ಕಳೆದಿತು. ಹಳ್ಳಿಯ ಮಕ್ಕಳು ಎಲ್ಲರೂ ದೊಡ್ಡ ದೊಡ್ಡ ಗಿಡಗಳನ್ನು ತಂದು ತೋರಿಸಿದರು. ಆದರೆ ರವಿಯ ಮಡಿಕೆಯಲ್ಲಿ ಯಾವ ಗಿಡವೂ ಇರಲಿಲ್ಲ. ರವಿ ಸ್ವಲ್ಪ ಹೆದರಿದರೂ ಸತ್ಯ ಹೇಳಲು ನಿರ್ಧರಿಸಿದ. ಅವನು ಖಾಲಿ ಮಡಿಕೆಯನ್ನು ತೆಗೆದುಕೊಂಡು ಅಜ್ಜನ ಮುಂದೆ ನಿಂತ. ಅಜ್ಜ ಕೇಳಿದರು, ರವಿ, ನಿನ್ನ ಗಿಡ ಎಲ್ಲಿದೆ? ರವಿ ನಿಜ ಹೇಳಿದ. ಅಜ್ಜ, ನಾನು ಪ್ರತಿದಿನ ನೀರು ಹಾಕಿದ್ದೆ, ಆದರೆ ಗಿಡ ಬೆಳೆಯಲಿಲ್ಲ. ಅಜ್ಜ ನಗುತ್ತಾ ಹೇಳಿದರು, ರವಿ ಮಾತ್ರ ಸತ್ಯ ಹೇಳಿದ್ದಾನೆ. ನಾನು ಕೊಟ್ಟ ಬೀಜಗಳು ಬೆಳೆಯದ ಬೀಜಗಳು, ಉಳಿದ ಮಕ್ಕಳು ಬೇರೆ ಬೀಜ ನೆಟ್ಟಿದ್ದಾರೆ. ಸತ್ಯವನ್ನು ಹೇಳಲು ಧೈರ್ಯ ಬೇಕು. ರವಿ ಅದನ್ನು ತೋರಿಸಿದ್ದಾನೆ. ಆ ದಿನ ರವಿಗೆ ಸತ್ಯವಂತ ಹುಡುಗ ಎಂಬ ಗೌರವ ಸಿಕ್ಕಿತು. ನೀತಿ: ಸತ್ಯ ಯಾವಾಗಲೂ ಗೆಲ್ಲುತ್ತದೆ.